ಸಮರವನ್ನ ಸಾರಿದ್ದಾರೆ ಕೇಸರಿ ಪಡೆ. ಈಗ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಯಡಿಯೂರಪ್ಪ ಸರ್ಕಾರದ ವಿರುದ್ಧ ಕೋವಿಡ್ ತನಿಖಾಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿರುವಂತದ್ದು. ದೂರನ್ನ ಆಧರಿಸಿ ಕಾನೂನು ರೀತಿಯ ಕ್ರಮ ಅಂತ ಆಯುಕ್ತರು ಹೇಳಿದ್ದಾರೆ. ಈಗ ಪ್ರಮುಖವಾಗಿ ಮುಡಾ ಹಾಗೆ ವಕ್ಫ್ ವಿರುದ್ಧ ಸಮರ ಸಾರಿದಂತಹ ಕೇಸರಿ ಪಡೆಗೆ ಟಕ್ಕರ್ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಯಡಿಯೂರಪ್ಪ ಸರ್ಕಾರದ ವಿರುದ್ಧ ಕೋವಿಡ್ ಸಂದರ್ಭದಲ್ಲಿ ಆದಂತಹ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಎಫ್ಐಆರ್ ಆಗ್ತಾ ಇದ್ದಂತೆ ತನಿಖೆಗಿಳಿದಿದ್ದಾರೆ ಪೊಲೀಸರು. ಹಲವರಿಗೆ ಡವ ಶುರುವಾಗಿದೆ. ಅಧಿಕಾರಿಗಳು ರಾಜಕಾರಣಿಗಳು ಸೇರಿ ಹಲವರಿಗೆ ಟೆನ್ಷನ್ ಶುರುವಾಗಿದೆ. ಬಸವರಾಜ ಬೊಮ್ಮಾಯಿ ಅದರ ಜೊತೆಗೆ ಡಾಕ್ಟರ್ ಸುಧಾಕರ್ ಮತ್ತು ಶ್ರೀರಾಮುಲು ಅವರಿಗೆ ಡವ ಶುರುವಾಗಿದೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಆರೋಗ್ಯ ಸಚಿವರಾಗಿದ್ದಂಥವರು ಸುಧಾಕರ್ ಅವರು, ಮುಖ್ಯಮಂತ್ರಿ ಆಗಿದ್ದಂಥವರು ಬಸವರಾಜ ಬೊಮ್ಮಾಯಿ ಅವರು. ಇನ್ನ ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ಈ ಕೋವಿಡ್ ಸಂದರ್ಭದಲ್ಲಿ ಅಂದ್ರೆ ರಾಜೀನಾಮೆ ಕೊಡೋದಕ್ಕಿಂತ ಮುಂಚಿತವಾಗಿ ಮೊದಲ ಅಲೆ ಶುರುವಾದಂತಹ ಸಂದರ್ಭದಲ್ಲೂ ಕೂಡ ಪ್ರಮುಖವಾಗಿ ಯಾರ್ಯಾರ ಹೆಸರು ಬರುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿತ್ತು. ಈಗ ಶ್ರೀರಾಮುಲು, ಬೊಮ್ಮಾಯಿ, ಸುಧಾಕರ್ ಹಾಗೆ ಯಡಿಯೂರಪ್ಪನವರಿಗೆ ಡವ ಶುರುವಾಗಿದೆ. ಎಫ್ಐಆರ್ ಆಗ್ತಾ ಇದ್ದಂತೆ ಪೊಲೀಸರು ತನಿಖೆಗಿಳಿದಿದ್ದಾರೆ. ಅಧಿಕಾರಿಗಳಿಗೆಲ್ಲ ಕೂಡ ಅತಿ ದೊಡ್ಡ ಹಗರಣ, ಕೋಟ್ಯಾನುಕೋಟಿ ರೂಪಾಯಿ ಕೊಳ್ಳೆ ಹೊಡೆದಿದ್ದಾರೆ ಎನ್ನುವ ಮುಖಾಂತರವಾಗಿ ರಾಜಕಾರಣಿಗಳು ಸೇರಿ ಹಲವರಿಗೆ ಟೆನ್ಷನ್ ಶುರುವಾಗಿದೆ. ಈಗ ದೂರನ್ನ ಆಧರಿಸಿ ಕಾನೂನು ರೀತಿಯ ಕ್ರಮಕ್ಕೆ ಮುಂದು ಅಂತ ಹೇಳಿದ್ದಾರೆ. ಮಹಾಮಾರಿ ಕರೋನಾ ಬಿಕ್ಕಟ್ಟಿನ ವೇಳೆ ಪಿಪಿಇ ಕಿಟ್ ಹಾಗೂ N95 ಮಾಸ್ಕ್ಗಳನ್ನ ನಿಯಮಬಾಹಿರವಾಗಿ ಖರೀದಿಸಿ ಸರ್ಕಾರ ಬೊಕ್ಕಸಕ್ಕೆ ಸುಮಾರು 167 ಕೋಟಿ ರೂಪಾಯಿ ನಷ್ಟ ಮಾಡಿದಂತ ಆರೋಪದ ಸಂಬಂಧ ಖಾಸಗಿ ಕಂಪನಿಗಳ ಮಾಲೀಕರು ಹಾಗೂ ವೈದ್ಯಕೀಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ವಿಧಾನಸೌಧ ಠಾಣೆಯ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ. ಎಫ್ಐಆರ್ ಆಗ್ತಾ ಇದ್ದಂತೆ ತನಿಖೆಗಿಳಿದಂತಹ ಪೊಲೀಸರು, ಅಧಿಕಾರಿಗಳು, ರಾಜಕಾರಣಿಗಳು ಸೇರಿ ಹಲವರಿಗೆ ಡವ ಶುರುವಾಗಿದೆ. ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ನಗರ ಪೊಲೀಸ್ ಆಯುಕ್ತರು ಬಿ ದಯಾನಂದ್, ಕೋವಿಡ್ ಕಾಲದಲ್ಲಿ ನಡೆದಿರುವಂತಹ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ದೂರನ್ನ ಆಧರಿಸಿ ಕಾನೂನು ರೀತಿಯ ಕ್ರಮವನ್ನ ಜರುಗಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಸದ್ಯದ ಮಟ್ಟಿಗೆ ಈ ತನಿಖಾಸ್ತ್ರ ಎಷ್ಟರ ಮಟ್ಟಿಗೆ ಅವರನ್ನ ತಿವಿಯುತ್ತ ನೋಡಬೇಕಾಗಿದೆ. ಜಸ್ಟಿಸ್ ಕೂನಾ ವರದಿ ಆಧಾರದ ಮೇಲೆ ಹಲವಾರು ರೀತಿಯ ಕ್ರಮಗಳು ಆಗ್ತಕ್ಕಂಥದ್ದು ಅನಿವಾರ್ಯ. ಏಕೆಂದರೆ ಅವರ ಒಂದು ಅಬ್ಸರ್ವೇಷನ್ಸ್ ಏನಿದೆ, ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿದೆ, ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ, ಅನೇಕ ಕೆಲವು ಕಡೆ ಅನಾವಶ್ಯಕವಾಗಿ ಭಾಳ ದೊಡ್ಡ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಖರೀದಿ ಮಾಡಿರತಕ್ಕಂಥದ್ದು, ಕೆಲವು ಕಡೆ ಬೋಗಸ್ ಕಂಪನಿಗಳಿಗೆ ಆರ್ಡರ್ಗಳು ಕೊಟ್ಟಿರುವಂಥದ್ದು, ಕೆಲವು ಕಡೆ ಬೇರೆ ಬೇರೆ ಪ್ರೊಸೀಜರ್ ಲ್ಯಾಪ್ಸಸ್ ಆಗಿರುವಂಥದ್ದು, ಹಲವಾರು ವಿಚಾರಗಳಿದೆ. ಅದರಿಂದ ಅದನ್ನು ಕಾನೂನಿನ ಪ್ರಕಾರ ಏನು ಕ್ರಮಗಳು ತಗೊಳ್ಬೇಕು ಅದು ತಗೊಳ್ಳೇಬೇಕಾಗ್ತದೆ. ಆ ಆಧಾರದ ಮೇಲೆ ಇದು ಒಂದು FIR ಈಗ ರಿಜಿಸ್ಟರ್ ಆಗಿದೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ. ಮತ್ತು ಇನ್ನು ಬೇರೆ ಬೇರೆ ಪ್ರಕರಣಗಳಲ್ಲಿ, ಯಾಕಂದರೆ ಒಂದೊಂದು ಪ್ರಕರಣ ಒಂದೊಂದು ಥರ ಇರ್ತದೆ. ಕೆಲವು ಪ್ರಕರಣಗಳನ್ನು ಭಾಳ ಸ್ಪಷ್ಟವಾದಂಥ ತಪ್ಪಾಗಿದೆ ಅಂತ ಅದು ಕಾಣ್ತಾ ಇರೋದ್ರಿಂದ ಕೂಡಲೇ FIR ಅನ್ನು ದಾಖಲೆ ಮಾಡುವಂಥ ಕೆಲವು ಪ್ರಕರಣಗಳಿರ್ತದೆ. ಕೆಲವು ಪ್ರಕರಣಗಳು ಇನ್ನೂ ಹೆಚ್ಚು ಅದರ ಬಗ್ಗೆ ವಿಚಾರಣೆ ಮಾಡುವಂಥದ್ದು ಮತ್ತು ನಂತರ ಕ್ರಮ ತಗೊಳ್ಳುವಂಥದ್ದು ಇರ್ತದೆ. ಆದ್ದರಿಂದ ಅದು ಒಂದೊಂದಾಗಿ, ಯಾಕಂದರೆ ಬಹಳಷ್ಟು ಇದೆ, ಸಾವಿರಾರು ಪುಟಗಳು ಇರುವಂಥ ಒಂದು ವರದಿ ಅದು. ಅದಕ್ಕೋಸ್ಕರ ಕಾನೂನು ಪ್ರಕಾರ ಕ್ರಮಗಳು ತಗೊಳ್ತಾ ಇದ್ದಾರೆ. ಅದು ಅದರಲ್ಲಿ ಈಗ ಎಲ್ಲೆಲ್ಲಿ ಯಾರ್ಯಾರು ಈ ತನಿಖೆಯಲ್ಲಿ ಎಲ್ಲಿ ತಪ್ಪಾಗಿದೆ ಅವರಿಗೆ ಶಿಕ್ಷೆ ಆಗ್ತಕ್ಕಂಥದ್ದಕ್ಕೆ ಈ ಒಂದು FIR ಈಗ ರಿಜಿಸ್ಟರ್ ಆಗಿದೆ. ಜಸ್ಟಿಸ್ ಕೂನಾ ವರದಿ ಆಧಾರದ ಮೇಲೆ
ಹಲವಾರು ರೀತಿಯ ಕ್ರಮಗಳು ಆಗ್ತಕ್ಕಂಥದ್ದು ಅನಿವಾರ್ಯ. ಏಕೆಂದರೆ ಅವರ ಒಂದು ಅಬ್ಸರ್ವೇಷನ್ಸ್ ಏನಿದೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ Yeah, we are registering an FIR against them and then we will be prosecuting them. The parents will be prosecuted. Fine is also imposed. How much is the fine, sir? 22 to 25,000. No, under the Juvenile Justice Act or the... That is a criminal. Yeah, that's what. No, he's asking about IMB that. Act also fine is imposed. So both for two-wheeler and four-wheeler? Yes. But Two-wheeler. Two-wheeler. These are all wheeling is two-wheeler only. So the fine is imposed for the wheeling. Yeah, we are registering an FIR against them and then we will be prosecuting them. The parents will be prosecuted. Fine is imposed. Fine is also imposed. How much is the fine, sir? 22 to 25,000. No, under the Juvenile Justice Act or the... That is a criminal. Yeah, that's what. No, he's asking about IMB that. Act also fine is imposed. So both for two-wheeler and four-wheeler? Yes. But Two-wheeler. Two-wheeler. These are all wheeling is two-wheeler only. So the fine is imposed for the wheeling. Yeah, we are registering. ಒಂದು ಕಡೆ ಈ ತನಿಖೆಯ ವಿಚಾರವಾಗಿ ಅಕಸ್ಮಾತ್ ಕೆಲವೊಂದಿಷ್ಟು ವಿಚಾರಗಳಿಗೆ ಆದಷ್ಟು ಬೇಗನೆ FIR ಆದ ತಕ್ಷಣ ಬಂಧಿಸಲಾಗುತ್ತೆ. ಆದರೆ ಕೆಲವೊಂದಿಷ್ಟು ವಿಚಾರವಾಗಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಆದರೆ ದೂರನ್ನ ಆಧರಿಸಿ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಒಂದ್ ಕಡೆ ಹೇಳಲಾಗಿದೆ ಆಯುಕ್ತರು ದಯಾನಂದ್ ಅವರು. ದೂರು ಯಾವ ರೀತಿ ಬರುತ್ತೆ ಏನು ಆ ವಿಚಾರವಾಗಿ. ಆದರೆ ಪ್ರಮುಖವಾಗಿ ಕೋವಿಡ್ ಹಗರಣ ಅಂತೂ ಒಂದು ಕಡೆ ಸದ್ಯದ ಮಟ್ಟಿಗೆ ಯಡಿಯೂರಪ್ಪನವರಾಗಿರ್ಬೋದು, ಬೊಮ್ಮಾಯಿ ಆಗಿರ್ಬೋದು, ಸುಧಾಕರ್ ಆಗಿರ್ಬೋದು, ಶ್ರೀರಾಮುಲು ಅವರಿಗೆ ಯಾವತ್ತಿದ್ರೂ ಕೂಡ ಕಟ್ಟಿಟ್ಟ ಬುದ್ಧಿನೇ ಈ ವಿಚಾರವಾಗಿ ತನಿಖೆಯನ್ನು ನಡೆಸ್ತಾ ಇರುವ ವಿಚಾರವಾಗಿ. ಸೊ ಈಗ ಕೆಲವೊಂದಿಷ್ಟು ಅಧಿಕಾರಿಗಳು ಯಾಕಂದ್ರೆ ತಮ್ಮ ಮೇಲಿನ ಅಧಿಕಾರಿಗಳ ಆರ್ಡರ್ ಅನ್ನ ಪಾಲಿಸಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳ ತಲೆದಂಡ ಕೂಡ ಆಗಬಹುದು. ಅವರ ಸರ್ಕಾರದಲ್ಲಿದ್ದಂತಹ ಅಧಿಕಾರಿಗಳು ಅದರ ಜೊತೆಗೆ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅನ್ನುವಂಥ